ಹೊರಗೆ ಕಾಲಿಟ್ರೆ ಸುಡುವ ಬಿಸಿಲು, ಒಳಗಿದ್ರೆ ಉಸಿರು ಕಟ್ಟುವ ಸೆಕೆ. ಮನೆಯಲ್ಲಿ ನೆಮ್ಮದಿಯಾಗಿ ಇರಲು ಎಸಿ ಆನ್ ಮಾಡೋಣ ಅಂದ್ರೆ ಕರೆಂಟ್ ಬಿಲ್ ಎಲ್ಲಿ ಕೈ ಸುಡುತ್ತೋ ಅನ್ನೋ ಭಯ. ಆದ್ರೆ ಇನ್ಮುಂದೆ ಆ ಚಿಂತೆ ಬಿಡಿ. ಎಸಿ ಬಳಸಿದ್ರೂ ವಿದ್ಯುತ್ ಬಿಲ್ ಉಳಿಸಲು ಇಲ್ಲಿವೆ 5 ಸೂಪರ್ ಟಿಪ್ಸ್. ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಕಡ್ಡಾಯವಾಗಿ ಸರ್ವಿಸ್ ಮಾಡಿಸಿ. ಎಸಿ ಆನ್ ಮಾಡುವ ಮುನ್ನ ಅದರ ಸರ್ವಿಸ್ ಆಗಿದೆಯೇ ಎಂದು ಚೆಕ್ ಮಾಡಿ. ಫಿಲ್ಟರ್ಗಳು ಧೂಳಿನಿಂದ ಮುಚ್ಚಿ ಹೋಗಿದ್ರೆ ಎಸಿ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡಬೇಕಾಗುತ್ತೆ. ಇದರಿಂದ ಬಿಲ್ ಕೂಡ ಹೆಚ್ಚಾಗುತ್ತೆ. ಕ್ಲೀನ್ ಫಿಲ್ಟರ್ ಮತ್ತು ಸರಿಯಾದ ಗ್ಯಾಸ್ ಲೆವೆಲ್ ಇದ್ರೆ ಕಡಿಮೆ ವಿದ್ಯುತ್ನಲ್ಲಿ ರೂಮ್ ಬೇಗ ಕೂಲ್ ಆಗುತ್ತೆ. ಮ್ಯಾಜಿಕ್ ನಂಬರ್ 24ರಿಂದ 26. ಅನೇಕರು 16 ಅಥವಾ 18 ಡಿಗ್ರಿಗೆ ಎಸಿ ಇಟ್ಟು ರೂಮ್ ತಣ್ಣಗಾಗಿಸ್ತಾರೆ. ಆದ್ರೆ ಇದು ದೊಡ್ಡ ತಪ್ಪು. ಎಸಿಯನ್ನ 24ರಿಂದ 26 ಡಿಗ್ರಿ ತಾಪಮಾನದಲ್ಲಿ ಇಡುವುದು ಅತ್ಯುತ್ತಮ. ಇದು ವಿದ್ಯುತ್ ಉಳಿಸೋದು ಮಾತ್ರವಲ್ಲದೆ ನಿಮ್ಮ ಆರೋಗ್ಯಕ್ಕೂ ಮತ್ತು ಪರಿಸರಕ್ಕೂ ತುಂಬಾ ಒಳ್ಳೆಯದು. ಸ್ವಿಚ್ ಬದಲು ರಿಮೋಟ್ ಬಳಸಿ. ಎಸಿಯನ್ನ ಪದೇ ಪದೇ ಸ್ವಿಚ್ ಬೋರ್ಡ್ ಮೂಲಕ ಆಫ್ ಮಾಡಬೇಡಿ. ರಿಮೋಟ್ ಬಳಸಿ ಆಫ್ ಮಾಡೋದ್ರಿಂದ ಎಸಿ ಸ್ಟ್ಯಾಂಡ್ ಬೈ ಮೋಡ್ಗೆ ಹೋಗುತ್ತೆ. ಇದು ಯಂತ್ರಕ್ಕೆ ಹಠಾತ್ ವಿದ್ಯುತ್ ಏರಿಳಿತದ ಹೊಡೆತ ಬೀಳದಂತೆ ತಡೆಯುತ್ತೆ ಮತ್ತು ಎಸಿ ದೀರ್ಘಕಾಲ ಬಾಳಿಕೆ ಬರಲು ಸಹಾಯ ಮಾಡುತ್ತೆ. ಕಿಟಕಿ ಬಾಗಿಲು ಭದ್ರವಾಗಿರ್ಲಿ. ಎಸಿ ಆನ್ ಮಾಡಿದ ಮೇಲೆ ಸಣ್ಣ ಕಿಟಕಿ ಕೂಡ ತೆರೆದಿರಬಾರದು. ಕೋಣೆಯ ಗಾಳಿ ಹೊರಗೆ ಹೋದ್ರೆ ಎಸಿ ಕಂಪ್ರೆಸರ್ ಸತತವಾಗಿ ಕೆಲಸ ಮಾಡಬೇಕಾಗುತ್ತೆ. ಬಾಗಿಲು ಕಿಟಕಿ ಮುಚ್ಚೋದ್ರಿಂದ ಎಸಿ ಮೇಲಿನ ಒತ್ತಡ ಕಡಿಮೆಯಾಗಿ ಬಿಲ್ ಕೂಡ ಉಳಿಯುತ್ತೆ. ರಾತ್ರಿ ಮಲಗುವಾಗ ಸ್ಲೀಪ್ ಮೋಡ್. ರಾತ್ರಿ ವೇಳೆ ನಮ್ಮ ದೇಹದ ತಾಪಮಾನ ಕುಸಿಯುತ್ತೆ. ಆಗ ಎಸಿ ಸ್ಲೀಪ್ ಮೋಡ್ ನಲ್ಲಿದ್ರೆ ಅದು ಪ್ರತಿ ಗಂಟೆಗೆ ತಾಪಮಾನವನ್ನ ಸ್ವಲ್ಪ ಹೆಚ್ಚಿಸುತ್ತಾ ಹೋಗುತ್ತೆ. ಇದರಿಂದ ನಡುರಾತ್ರಿಯಲ್ಲಿ ಚಳಿ ಅನ್ಸಲ್ಲ. ಅನಗತ್ಯ ವಿದ್ಯುತ್ ವ್ಯಯವಾಗೋದು ಕೂಡ ತಪ್ಪುತ್ತೆ. ಈ ಮಾಹಿತಿ ನಿಮ್ಮ ಜೀವನವನ್ನ ಕೂಲ್ ಮಾಡಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.